ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ತಾವು ನೋಡಿರ್ಬೋದು, ಇಡಿ ಅವರಿಗೆ ಒಂಥರ ಚೀಮಾರಿ ಆಗಿದೆ. ಅಂದ್ರೆ ನೀವು ರಾಜಕೀಯ ಮಾಡಂಗಿದ್ರೆ ಜನಗಳ ಜೊತೆ ಹೋಗಿ ರಾಜಕೀಯ ಮಾಡಿ, ಇದ್ರಲ್ಲಿ ರಾಜಕೀಯ ಮಾಡಬೇಡಿ ಅಂತಾನೆ ಹೇಳಿದ್ದಾರೆ. ನಮ್ಗೆ ಇವತ್ತು ಏನು ಸತ್ಯ ಆಯ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯನ ಕೊಟ್ಟಿದೆ. ಸರ್, ಈಗ ಸಾಕಷ್ಟು ರೀತಿಯಲ್ಲಿ ಇದು ಮಾಡಿರುವಂತ ಇಡಿ ವೈಯಕ್ತಿಕವಾಗಿ ಮಾಡ್ತಾ ಇದೆ ಅಂತ ಹೇಳಿ ಈಗ ಈ ಮುಂಚೆಯಿಂದ ನಾವೇನ್ ಹೇಳ್ತಾ ಇದೀವಿ, ಸಿದ್ದರಾಮಯ್ಯ ಇದ್ರಲ್ಲಿ ಇಡಿಯಲ್ಲಿ ಪಾತ್ರ ಏನು, ಇದರಲ್ಲಿ ಮೂಡೋದಲ್ಲಿ ಪಾತ್ರ ಏನಿದೆ ಅಂತ ಬಹಳ ಸತಿ ನಾವ್ ಹೇಳಿದ್ವಿ. ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ನಿನ್ನೆ ಸುಪ್ರೀಂ ಕೋರ್ಟೇ ನಮ್ಗೆ ನ್ಯಾಯ ಕೊಡ್ಸೋಲ್ಲ ಅಂತ ನಾನು ಭಾವಿಸ್ತೇನೆ. ಯಾವ್ದು 14 ಸೀಟ್ ಆಲ್ರೆಡಿ ಸರೆಂಡರ್ ಮಾಡಿದಾರಲ್ಲ, ವಾಪಸ್ ತಗೊಳ್ಳೋದು ನನ್ಗೆ ಗೊತ್ತಿಲ್ಲ. ಬಸ್ಸು ಏನು ಕ್ರಾಂತಿನಿಲ್ಲ, ಪ್ರಾಂತಿನೂ ಇಲ್ಲ, ಏನೇನು ಇಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಕೆಲವು ಸತಿ ಹೇಳಿದ್ದೀನಿ, ನಾನು ನಮ್ಮ ಹೈಕಮಾಂಡ್ ಪಕ್ಷ ನಿರ್ಧಾರ ತಗೊಳ್ಳೋದು. ಅವ್ರ ಗೆರೆ ಹಾಕಿದ್ ನಾವ್ ಯಾರು ಗೆರೆ ದಾಟಲ್ಲ. ನಾವ್ ಯಾರು ಈಗ ಡಿ ಕೆ ಸುರೇಶ್ ಅವರು ಏನಿದ್ದಾರೆ, ಡಿ ಕೆ ಸುರೇಶ್ ಅವರು ಏನ್ ಹೇಳಿದ್ದಾರೆ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ. ಅದೇ ನಾನು ಹೇಳ್ತಾ ಇದ್ದೀನಿ, ಸಿಎಂ ಕುರ್ಚಿ ಖಾಲಿ ಇಲ್ಲ. ಈಗ ಕುರ್ಚಿ ಖಾಲಿ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು? ನಾನ್ ಮಾಡಕ್ ಸಾಧ್ಯನಾ? ರವೀನಾ ಮಾಡಕ್ ಸಾಧ್ಯನಾ? ಶ್ರೀನಿವಾಸ್ ಮಾಡಕ್ ಸಾಧ್ಯನಾ? ಯಾರು ಮಾಡಕ್ ಸಾಧ್ಯ? ಹೈಕಮಾಂಡ್ ಮಾತ್ರ ಸಾಧ್ಯ ಇರೋದು. ಈಗ ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡು ಅದಕ್ಕೆಲ್ಲ ನಾವು ಬದ್ಧ. ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ತಾವು ನೋಡಿರ್ಬೋದು, ಇಡಿ ಅವರಿಗೆ ಒಂಥರ ಚೀಮಾರಿ ಆಗಿದೆ. ಅಂದ್ರೆ ನೀವು ರಾಜಕೀಯ ಮಾಡಂಗಿದ್ರೆ ಜನಗಳ ಜೊತೆ ಹೋಗಿ ರಾಜಕೀಯ ಮಾಡಿ, ಇದ್ರಲ್ಲಿ ರಾಜಕೀಯ ಮಾಡಬೇಡಿ ಅಂತಾನೆ ಹೇಳಿದ್ದಾರೆ. ನಮ್ಗೆ ಇವತ್ತು ಏನು ಸತ್ಯ ಆಯ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯನ ಕೊಟ್ಟಿದೆ. ಸರ್, ಈಗ ಸಾಕಷ್ಟು ರೀತಿಯಲ್ಲಿ ಇದು ಮಾಡಿರುವಂತ ಇಡಿ ವೈಯಕ್ತಿಕವಾಗಿ ಮಾಡ್ತಾ ಇದೆ ಅಂತ ಹೇಳಿ ಈಗ ಈ ಮುಂಚೆಯಿಂದ ನಾವೇನ್ ಹೇಳ್ತಾ ಇದೀವಿ, ಸಿದ್ದರಾಮಯ್ಯ ಇದ್ರಲ್ಲಿ ಇಡಿಯಲ್ಲಿ ಪಾತ್ರ ಏನು, ಇದರಲ್ಲಿ ಮೂಡೋದಲ್ಲಿ ಪಾತ್ರ ಏನಿದೆ ಅಂತ ಬಹಳ ಸತಿ ನಾವ್ ಹೇಳಿದ್ವಿ. ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ನಿನ್ನೆ ಸುಪ್ರೀಂ ಕೋರ್ಟೇ ನಮ್ಗೆ ನ್ಯಾಯ ಕೊಡ್ಸೋಲ್ಲ ಅಂತ ನಾನು ಭಾವಿಸ್ತೇನೆ. ಯಾವ್ದು 14 ಸೀಟ್ ಆಲ್ರೆಡಿ ಸರೆಂಡರ್ ಮಾಡಿದಾರಲ್ಲ, ವಾಪಸ್ ತಗೊಳ್ಳೋದು ನನ್ಗೆ ಗೊತ್ತಿಲ್ಲ. ಬಸ್ಸು ಏನು ಕ್ರಾಂತಿನಿಲ್ಲ, ಪ್ರಾಂತಿನೂ ಇಲ್ಲ, ಏನೇನು ಇಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಕೆಲವು ಸತಿ ಹೇಳಿದ್ದೀನಿ, ನಾನು ನಮ್ಮ ಹೈಕಮಾಂಡ್ ಪಕ್ಷ ನಿರ್ಧಾರ ತಗೊಳ್ಳೋದು. ಅವ್ರ ಗೆರೆ ಹಾಕಿದ್ ನಾವ್ ಯಾರು ಗೆರೆ ದಾಟಲ್ಲ. ನಾವ್ ಯಾರು ಈಗ ಡಿ ಕೆ ಸುರೇಶ್ ಅವರು ಏನಿದ್ದಾರೆ, ಡಿ ಕೆ ಸುರೇಶ್ ಅವರು ಏನ್ ಹೇಳಿದ್ದಾರೆ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ. ಅದೇ ನಾನು ಹೇಳ್ತಾ ಇದ್ದೀನಿ, ಸಿಎಂ ಕುರ್ಚಿ ಖಾಲಿ ಇಲ್ಲ. ಈಗ ಕುರ್ಚಿ ಖಾಲಿ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು? ನಾನ್ ಮಾಡಕ್ ಸಾಧ್ಯನಾ? ರವೀನಾ ಮಾಡಕ್ ಸಾಧ್ಯನಾ? ಶ್ರೀನಿವಾಸ್ ಮಾಡಕ್ ಸಾಧ್ಯನಾ? ಯಾರು ಮಾಡಕ್ ಸಾಧ್ಯ? ಹೈಕಮಾಂಡ್ ಮಾತ್ರ ಸಾಧ್ಯ ಇರೋದು. ಈಗ ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡು ಅದಕ್ಕೆಲ್ಲ ನಾವು ಬದ್ಧ.